ಬೆಂಗಳೂರಿನ ಜನತೆಗೆ ಮತ್ತೊಂದು ದರ ಏರಿಕೆ ಶಾಕ್ ಕೊಡೋದಕ್ಕೆ ಈಗ ಬಿಎಂಆರ್ಸಿಎಲ್ ಮುಂದಾಗ್ತಾ ಇದೆ. ನಮ್ಮ ಮೆಟ್ರೋ ಟಿಕೆಟ್ ದರ ಮತ್ತೆ ಏರಿಕೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಫೆಬ್ರವರಿ 9ರಿಂದಲೇ ದರ ಏರಿಕೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಇನ್ನು ಫೆಬ್ರವರಿ 9ರಿಂದಲೇ ಈ ನೂತನ ದರ ಜಾರಿಗೆ ಬರುತ್ತೆ. 5% ಮೆಟ್ರೋ ದರ ಏರಿಕೆ ಆಗುತ್ತೆ. ಇನ್ನು ಈ ಹಿಂದೆಯೂ ಕೂಡ ಅಂದರೆ 1 ವರ್ಷದ ಹಿಂದೆ ಸರಿಸುಮಾರು 71ರಷ್ಟು ಏರಿಕೆ ಆಗಿತ್ತು. ಮೊದಲಿಗೆ 101% ಏರಿಕೆ ಮಾಡಲಾಗಿತ್ತು. ಅದಾದ ನಂತರ ಯಾವಾಗ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಯಿತು, ಇದನ್ನು 71%ಗೆ ಇಳಿಕೆ ಮಾಡಲಾಯಿತು. ಆದರೆ ಈಗ 1 ವರ್ಷದ ಬಳಿಕ ಮತ್ತೆ 5ರಷ್ಟು ಏರಿಕೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. 5% ಮೆಟ್ರೋ ಪ್ರಯಾಣ ದರ ಏರಿಕೆ ಆಗತ್ತೆ. ಇನ್ನು ದರ ಏರಿಕೆಗೆ ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ. ರಾಜ್ಯ ಸರ್ಕಾರಕ್ಕೂ ಕೂಡ ಅನುಮತಿ ಪಡೆದುಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದೆ. ಪ್ರಯಾಣಿಕರು ಸಂಘಟನೆಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಇನ್ನು ಆಕ್ರೋಶ ತೀವ್ರವಾಗಿ ವ್ಯಕ್ತವಾಗ್ತಾ ಇರೋದ್ರಿಂದಾಗಿ ಬಿಎಂಆರ್ಸಿಎಲ್ ಏನು ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗುತ್ತೆ. ಇನ್ನು ಬಿಎಂಆರ್ಸಿಎಲ್ ಹೇಳ್ತಾ ಇರೋದು, ಪ್ರತಿ ವರ್ಷ ದರ ಪರಿಷ್ಕರಣೆ ಮಾಡ್ತೀವಿ, ನಾವು ಪ್ರತಿ ವರ್ಷ ಇಂತಿಷ್ಟು ಅಂತ ಪರಿಷ್ಕರಣೆ ಮಾಡ್ತೀವಿ, ಈ ಬಾರಿಯೂ ಕೂಡ ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಅಂತ ಬಿಎಂಆರ್ಸಿಎಲ್ ಹೇಳ್ತಾ ಇದೆ. ಆದರೆ ಇದು ಮಧ್ಯಮ ವರ್ಗದ ಮೇಲೆ ತೀವ್ರವಾಗಿ ಹೊರೆಯಾಗುತ್ತೆ. ಯಾರ್ಯಾರು ಕಾರ್ಮಿಕರಿದ್ದಾರೆ, ಯಾರ್ಯಾರು ದುಡಿಯುವ ವರ್ಗದಲ್ಲಿ ಇದ್ದಾರೆ ಅಂಥವರಿಗೆ ಇದು ತೀವ್ರವಾಗಿ ಹೊರೆಯಾಗುತ್ತೆ. ಆದರೆ ಯಾರ್ಯಾರು ಪಾಸ್ ಪಡ್ಕೊಂಡಿದ್ದಾರೆ ಅಥವಾ ಕಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ ಅವರ ಒಂದು ದರ ಏನಿದೆ ಅದರಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗತ್ತೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ಈ ಬಗ್ಗೆ ಪರಿಷ್ಕರಣೆ ಪಟ್ಟಿ ಹೊರಗಡೆ ಬಂದ ಬಳಿಕವೇ ತೀರ್ಮಾನ ಆಗತ್ತೆ. ಇನ್ನು ಸಂಘಟನೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಕ್ರೋಶ ಕೂಡ ಹೊರಹಾಕಿದ್ದಾರೆ. ಕಳೆದ ವರ್ಷನೇ 71% ಏರಿಕೆ ಮಾಡಿದ್ರಿ, ಈಗ ಮತ್ತೆ 5% ಹೆಚ್ಚಳ ಮಾಡ್ತಾ ಇದ್ದೀರಾ, ಪ್ರತಿ ವರ್ಷ ಹೆಚ್ಚಳವಾಗ್ತಾ ಇದೆಯಂತ ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಗಳು ದರ ಪರಿಷ್ಕರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಗಳು ಜೊತೆಗೆ ಬಿಎಂಆರ್ಸಿಎಲ್ ಯಾವ ನಿರ್ಧಾರ ಪ್ರಕಟ ಮಾಡ್ತಾರೆ ಅದನ್ನು ಕೂಡ ನೋಡಬೇಕಾಗತ್ತೆ. ಇನ್ನು ಮುಂದಿನ ವಾರದಿಂದಲೇ ಪರಿಷ್ಕೃತ ದರ ಏನಾದರೂ ಜಾರಿಗೆ ಬರುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ನೋಡಿ, ಫೆಬ್ರವರಿ 9ರಂದು ಪರಿಷ್ಕೃತ ದರ ಜಾರಿಗೆ ಬರುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ಕಳೆದ ವರ್ಷವೂ ಕೂಡ ಫೆಬ್ರವರಿ 9ರಂದೇ ಪರಿಷ್ಕೃತ ದರ ಜಾರಿಗೆ ಬಂದಿರುವಂಥದ್ದು. ಪ್ರತಿ ಬಾರಿ ಫೆಬ್ರವರಿಗೆ ಪರಿಷ್ಕೃತ ದರವನ್ನು ಜಾರಿ ಮಾಡುತ್ತೆ ಬಿಎಂಆರ್ಸಿಎಲ್. ಅಂದರೆ ದರವನ್ನು ಪರಿಷ್ಕರಣೆ ಮಾಡುವಂತಹ ಪ್ರಕ್ರಿಯೆ, ಕಡಿಮೆ ಮಾಡುವಂಥದ್ದಾಗಿರ್ಬೋದು ಅಥವಾ ಹೆಚ್ಚಳ ಮಾಡುವಂಥದ್ದಾಗಿರಬಹುದು, ಇದನ್ನು ನಿರ್ಧಾರ ಮಾಡುವಂಥದ್ದು ಬಿಎಂಆರ್ಸಿಎಲ್. ಈ ಬಾರಿ 5% ಏರಿಕೆ ಮಾಡಿದೆ. ಹೀಗಾಗಿ ಈ ಪರಿಷ್ಕೃತ ದರ ಏನಿದೆ ಫೆಬ್ರವರಿ 9ರಿಂದ ಜಾರಿ ಬರುತ್ತಾ, ಮುಂದಿನ ವಾರದಿಂದಲೇ ಜಾರಿಗೆ ಬರುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಪ್ರಯಾಣಿಕರ ಪ್ರತಿಕ್ರಿಯೆ ಮೇಲೆ ದರ ಏರಿಕೆ ಏನು ಮಾಡಬೇಕು ಅನ್ನುವಂತಹ ಭವಿಷ್ಯ ಏನಿದೆ ಇದು ನಿಂತಿದೆ. ಪ್ರಯಾಣಿಕರು ಒಂದು ವೇಳೆ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದೇ ಆದರೆ ಆಗ ಈ ಪರಿಷ್ಕೃತ ದರವನ್ನು ಕೈ ಬಿಡುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಆಕ್ರೋಶ ವ್ಯಕ್ತವಾಗಿದ್ದೇ ಆದರೆ ದರ ಏರಿಕೆ ಹಿಂಪಡೆಯೋದು, ಇದು ಈ ಹಿಂದೆಯೂ ಕೂಡ ಮಾಡಿತ್ತು. 101% ಏರಿಕೆ ಮಾಡಿದ್ರು ಈ ಹಿಂದೆ. ಅಂದರೆ ಕಳೆದ ವರ್ಷ ನೇರವಾಗಿ 101%, ಅಂದರೆ ₹1ಗೆ ₹1 ಎಕ್ಸ್ಟ್ರಾ, 100ಕ್ಕೆ ₹100 ಎಕ್ಸ್ಟ್ರಾ, ಡಬಲ್ ಆಗಿತ್ತು ದರ. ಇದಕ್ಕೆ ತೀವ್ರವಾಗಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅದಾದ ನಂತರ ಅದನ್ನು ಇಳಿಕೆ ಮಾಡುವ ಕೆಲಸಕ್ಕೂ ಕೂಡ ಬಿಎಂಆರ್ಸಿಎಲ್ ಮುಂದಾಗಿತ್ತು. ಅಂದರೆ 101% ಏರಿಕೆ ಮಾಡಿರುವಂಥದ್ದನ್ನು 71%ಗೆ ಇಳಿಕೆ ಮಾಡಿತ್ತು. ಈಗಲೂ ಕೂಡ ಅದೇ ನಡೆಯನ್ನು ಅನುಸರಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಒಂದು ವೇಳೆ ಆಕ್ರೋಶ ವ್ಯಕ್ತವಾಗಿದ್ದೇ ಆದರೆ ಆಗ ದರ ಏರಿಕೆ ಹಿಂಪಡೆಯೋದು ಒಂದು ಸ್ಟ್ರಾಟಜಿ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಕೆಲವು ದಿನ ಪ್ರತಿಭಟನೆ ನಡೆದು ಪ್ರಯಾಣಿಕರು ಅದಕ್ಕೆ ಹೊಂದಿಕೊಂಡಿದ್ದೇ ಆದರೆ ಆಗ ಪ್ರಯಾಣಿಕರು ಹೊಂದಿಕೊಂಡ್ರೆ ಮಾತ್ರ ಮುಂದುವರಿಸುವ ತಂತ್ರ ಇದೆ ಅಂತ ಹೇಳಲಾಗ್ತಾ ಇದೆ. 50 ಪೈಸೆಯಿಂದ ₹5ವರೆಗೆ ಹೆಚ್ಚಳ ಮಾಡೋ ನಿರೀಕ್ಷೆ ಇದೆ. ಇನ್ನು ಕಳೆದ ವರ್ಷ 71.5ರಷ್ಟು ಏರಿಕೆ ಮಾಡಲಾಗಿತ್ತು. ಬಿಎಂಆರ್ಸಿಎಲ್ ಇಡೀ ದೇಶದಲ್ಲೇ ಅತಿ ಹೆಚ್ಚು ಪ್ರಯಾಣ ದರವನ್ನು ಬೆಂಗಳೂರಿನಲ್ಲಿ ಮಾಡಿದೆ. ಹೀಗಾಗಿ ಇದಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ.